ಯೂಟ್ಯೂಬ್ ಚಾನಲ್ ಕಾಮರ್ಸ್ ಡಿವೈನ್. ಇವತ್ತು ಮಾರ್ಕೆಟಿಂಗಲ್ಲಿ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋಣ. ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ಪ್ರಾಂಪ್ಟ್ ಅ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅಂದರೆ ಪಾಪ್ಯುಲೇಷನ್ ಇರಬೇಕು, ಗ್ರೋತ್ ಆಫ್ ಪಾಪ್ಯುಲೇಷನ್ ಇದ್ದಾಗ ಮಾತ್ರ ಅವರು ಮಾರ್ಕೆಟಿಂಗ್ ಕಾನ್ಸೆಪ್ಟ್ನ ಅಪ್ಲಿಕಬಲ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಬಿಕಾಸ್ ಪಾಪ್ಯುಲೇಷನ್ ಇದ್ದಾಗ ಡಿಮಾಂಡ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಡಿಮಾಂಡ್ ಇರುತ್ತೆ ಗೂಡ್ಸ್ ಆ್ಯಂಡ್ ಸರ್ವೀಸಸ್ಗೆ. ಹಾಗೆ ಪೀಪಲ್ ಪೀಪಲ್ ಇದ್ರೇ ಮಾರ್ಕೆಟ್ ಇರೋದು, ಮಾರ್ಕೆಟ್ ಇದ್ರೇ ಪೀಪಲ್ ಇರೋದು. ಸೊ ದಿಸ್ ವಾಸ್ ದ ಥಿಂಗ್. ಅವಾಗ ಅವ್ರ ಡಿಸೈರ್ಸು, ನೀಡ್ಸು, ವಾಂಟ್ಸ್ನ ಕಂಡುಹಿಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ದಟ್ ಈಸ್ ಅ ಥಿಂಗ್, ಗ್ರೋತ್ ಆಫ್ ಪಾಪ್ಯುಲೇಷನ್. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಚೇಂಜಿಂಗ್ ಕಾನ್ಸೆಪ್ಟ್ ಆಫ್ ಫ್ಯಾಮಿಲಿ. ಇವಾಗ ಮುಂಚೆ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಇರ್ತಿತ್ತು. ಸೊ ಇವಾಗ ಫ್ಯಾಮಿಲಿ ಕಲ್ಚರ್ ವಾಸ್ ಟೋಟಲಿ ಡಿಫ್ರೆಂಟ್ ಟು ದ ನ್ಯೂಕ್ಲಿಯರ್ ಫ್ಯಾಮಿಲಿ. ಅಪ್ಪ ಅಮ್ಮ ಮಕ್ಕಳು ಅಷ್ಟೇ ಇರ್ತಾರೆ ಇವಾಗ. ಸೊ ಅವಾಗೆಲ್ಲ ಅಜ್ಜಿ ತಾತರ ಜೊತೆ ಜಾಯಿಂಟ್ ಫ್ಯಾಮಿಲಿ ಇರ್ತಿದ್ರು. ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಏನಾಗುತ್ತೆ ಅಂದರೆ ಮಾರ್ಕೆಟಿಂಗ್ ಅವ್ರಿಗೆ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಸ್ವಲ್ಪ ಖರ್ಚು ಕಡಿಮೆ ಇರುತ್ತೆ. ಯಾಕಂದರೆ ಡೈವರ್ಸಿಫಿಕೇಶನ್ ಆಫ್ ಫಿನಾನ್ಷಿಯಲ್ಲು ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಸೊ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಫಂಡ್ ಡಿಸ್ಟ್ರಿಬ್ಯೂಟ್ ಆದಾಗ ಖರ್ಚು ಕಡಿಮೆ ಇರುತ್ತೆ. ಇವಾಗ ನ್ಯೂಕ್ಲಿಯರ್ ಫ್ಯಾಮಿಲಿಗೆ ಬಂದಾಗ ಇಲ್ಲಿ ತಂದೆ ಒಂದಕ್ಕೆ ಖರ್ಚು ಮಾಡ್ತಿದ್ರೆ ತಾಯಿ ಇನ್ನೊಂದಕ್ಕೆ ಖರ್ಚು ಮಾಡ್ತಿರ್ತಾರೆ. ಸೊ ಅವಾಗ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗತ್ತೆ. ಸೊ ಅವ್ರಿಗೇನು ಬೇಕೋ ಅದನ್ನು ಕೊಂಡ್ಕೊಳ್ತಾರೆ. ದಿಸ್ ಲೀಡ್ಸ್ ಟು ದ ಚೇಂಜಿಂಗ್ ಕಾನ್ಸೆಪ್ಟ್ ಆಫ್ ಫ್ಯಾಮಿಲಿ ಇನ್ಫ್ಲೂಯೆನ್ಸ್ ದ ಫ್ಯಾಕ್ಟರ್ ಆಫ್ ಮಾರ್ಕೆಟಿಂಗ್. ಸೊ ಡಿಸ್ಪೋಸಬಲ್ ಇನ್ಕಮ್, ಮೋರ್ ಡಿಸ್ಪೋಸಬಲ್ ಇನ್ಕಮ್ ಅಂದರೆ ಈಗಿನ ಜನ್ರೇಷನ್ ಕಿಡ್ಸ್ ಏನಿದ್ದಾರೆ, ಪಾಸ್ಡ್ ಔಟ್ ಕಿಡ್ಸ್, ಡಿಗ್ರಿ ಪಾಸ್ಡ್ ಔಟ್ ಕಿಡ್ಸ್ ಏನಿದ್ದಾರೆ, ಅವ್ರಿಗೆ ಆ ಮಕ್ಕಳಿಗೆ ಕೆಲಸ ಸಿಗುತ್ತಲ್ಲ, ಆ ಕೆಲಸ ಕೂಡ ಇನ್ಕ್ರೀಸ್ಡ್ ಇನ್ ನ್ಯೂ ಜಾಬ್ ಆಪರ್ಚುನಿಟೀಸ್ ಆಗಿರ್ಬೋದು. ಆಮೇಲೆ ಅವ್ರ ಲೈಫ್ ಸ್ಟೈಲ್ ಕಂಪ್ಲೀಟ್ ಚೇಂಜ್ ಇರುತ್ತೆ. ಸೊ ಈ 2000 ಕಿಡ್ಸ್ ಏನಿದ್ದಾರೆ ಅವ್ರ ಲೈಫ್ ಸ್ಟೈಲ್ ತುಂಬ ಚೇಂಜ್ ಇರುತ್ತೆ. 90s ಕಿಡ್ಸ್ ಏನಿದ್ದಾರೆ ಅವ್ರ ಲೈಫ್ ಸ್ಟೈಲ್ ತುಂಬ ಚೇಂಜ್ ಇರುತ್ತೆ. ಕ್ವಾಲಿಟಿ ಆಫ್ ಲೈಫು ಜನ್ರೇಷನಿಂದ ಜನ್ರೇಷನ್ಗೆ ಇನ್ಕ್ರೀಸ್ ಆಗುತ್ತೆ ಹೊರತು ಡಿಕ್ರೀಸ್ ಆಗಲ್ಲ. ಅವಾಗ ಅವ್ರಿಗೆ ಬರುವ ಇನ್ಕಮ್ ಅವೆನ್ಯೂಸ್ ಏನಿದೆ ಅದು ಇನ್ಕ್ರೀಸ್ ಆಗುತ್ತೆ. ಬಿಕಾಸ್ ಆಫ್ ದೇರ್ ಕ್ವಾಲಿಟಿ ಆಫ್ ಲೈಫ್ ಆಗಿರ್ಬೋದು, ಅಥವಾ ಲೈಫ್ ಸ್ಟೈಲ್ ಆಗಿರ್ಬೋದು, ಅಥವಾ ಚೇಂಜ್ ಇನ್ ದ ಕಲ್ಚರ್ಸ್, ವ್ಯಾಲ್ಯೂ ಆಫ್ ಕಲ್ಚರ್ಸ್ ಇರ್ಬೋದು. ದಿಸ್ ಲೀಡ್ಸ್ ಟು ದ ಇನ್ಕಮ್ ಅವೆನ್ಯೂ ಇನ್ಕ್ರೀಸ್ ಆಗೋದಕ್ಕೆ. ದಿಸ್ ಆರ್ ದ ರೀಸನ್ಸ್ ಡ್ಯೂ ಟು ನ್ಯೂ ಜಾಬ್ ಆಪರ್ಚುನಿಟೀಸ್. ಸೊ ಅವಾಗ ಏನಾಗುತ್ತೆ, ಒಬ್ಬ ವ್ಯಕ್ತಿಯ ಪರ್ಚೇಸಿಂಗ್ ಪವರ್ ಇನ್ಕ್ರೀಸ್ ಆಗುತ್ತೆ, ಎನ್ಹಾನ್ಸ್ ಆಗುತ್ತೆ. ಸೊ ಅವಾಗ ಅವನು ಜಾಸ್ತಿ ಖರ್ಚು ಮಾಡ್ತಾನೆ. ದಿಸ್ ಇಸ್ ಕಾಲ್ಡ್ ಆಸ್ ಮೋರ್ ಡಿಸ್ಪೋಸಬಲ್ ಇನ್ಕಮ್. ನೆಕ್ಸ್ಟು ಮೋರ್ ಡಿಸ್ಕ್ರಿಮಿನೇಟರಿ ಇನ್ಕಮ್. ಸೊ ಈ ಬೇಸಿಕ್ ನೀಡ್ಸ್, ಡಿಸ್ಪೋಸಬಲ್ ಇನ್ಕಮಲ್ಲಿ ಅವನಿಗೆ ಬೇಕಾದನ್ನು ಕೊಂಡ್ಕೊತಾನೆ. ಇವೊಂದು ಬೇಸಿಕ್ ನೀಡ್ಸ್ನು ಅವನು ಅದರಲ್ಲಿ ಫುಲ್ಫಿಲ್ ಮಾಡ್ಕೊಂಡು ಆದಮೇಲೆ ಅವನಿಗೆ ನೆಕ್ಸ್ಟ್ ಬರೋದು ಡಿಸ್ಕ್ರಿಮಿನೇಟರಿ ಇನ್ಕಮ್. ಅದರಲ್ಲೂ ಕೂಡ ವಿಚ್ ಈಸ್ ನಾಟ್ ಸೋ ನೆಸಸರಿ ಫಾರ್ ಅ ಹ್ಯೂಮನ್ ಬೀಯಿಂಗ್. ಅವನು ಅಲ್ಲಿ ಕಂಫರ್ಟ್ಸ್ ನೋಡ್ತಾನೆ, ಲಕ್ಸುರಿಯಸ್ ಐಟಮ್ಸ್ ನೋಡ್ತಾನೆ, ಅದನ್ನು ಕೊಂಡ್ಕೊಳ್ಳುವಂತಹ ಮನಸ್ಸು ಇರುತ್ತೆ ಅವನಿಗೆ. ಸೊ ಈ ಸರ್ಪ್ಲಸ್ ಅಮೌಂಟ್ ಏನಿದೆ, ಡಿಸ್ಪೋಸಬಲ್ ಇನ್ಕಮ್ ಆದಮೇಲೆ ಅವನ ಹತ್ರ ಇರುತ್ತಲ್ಲ ಸರ್ಪ್ಲಸ್ ಅಮೌಂಟು, ಅದನ್ನು ಡಿಸ್ಕ್ರಿಮಿನೇಟರಿ ಇನ್ಕಮ್ ಆಗಿ ಅವನು ಕನ್ವರ್ಟ್ ಮಾಡಿಕೊಂಡು ಅದರಲ್ಲಿ ಆ ಸರ್ಪ್ಲಸ್ ಅಮೌಂಟ್ನ ಅವನು ಖರ್ಚು ಮಾಡ್ತಾನೆ ಟು ಫಾರ್ ಕಂಫರ್ಟ್ಸ್ ಆ್ಯಂಡ್ ಲಕ್ಸುರಿ ಐಟಮ್ಸ್. ಸೊ ಇಟ್ ಈಸ್ ಒನ್ ಆಫ್ ದ ಫ್ಯಾಕ್ಟರ್ಸ್ ದಟ್ ಇನ್ಫ್ಲೂಯೆನ್ಸ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್. ಆ್ಯಂಡ್ ಆಲ್ಸೋ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್. ಈಗ ಮುಂಚೆ ಆದರೆ 10 ಇಯರ್ಸ್ ಗ್ಯಾಪಲ್ಲಿ ಒಂದು ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಆಗ್ತಿತ್ತು. 20 ವರ್ಷದಿಂದ ಇರುವ ಟೆಕ್ನಾಲಜಿ ಈಗಿಲ್ಲ, 30 ವರ್ಷದಿಂದ ಇದ್ದ ಟೆಕ್ನಾಲಜಿ ಈಗಿಲ್ಲ. ಬಟ್ ನೀವು ಗಮನಿಸ್ಕೊಳ್ಳಿ ಮಕ್ಕಳ, ಈಗ ಹೆಂಗಾಗಿದೆ ಅಂದರೆ 2 ಇಯರ್ಸ್ 1 ಇಯರ್ಸ್ಗೆ ಟೆಕ್ನಾಲಜಿ ಕಂಪ್ಲೀಟಾಗಿ ಚೇಂಜ್ ಆಗ್ತಾ ಇದೆ. ಇಫ್ ಯು ಪೀಪಲ್ ನೋ, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅನ್ನೋ ಒಂದು ಕಾನ್ಸೆಪ್ಟ್ ಅಥವಾ ಒಂದು ಟೆಕ್ನಾಲಜಿ ಅದು ಬಂದಾಗಿಂದ ಮೆನಿ ಆಫ್ ದಮ್ ಆರ್ ಲೂಸಿಂಗ್ ದ ಜಾಬ್ಸ್, ಗೊತ್ತಾ? ಸೊ ಹಾಗಾಗಿ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಅನ್ನೋದು ಏನಿದೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಏನಿದೆ, ಇಟ್ಸ್ ಅ ನೆವರ್ ಎಂಡಿಂಗ್
process, and ಇನ್ವೆನ್ಷನ್ಸ್ ಆರ್ ಡಿಸ್ಕವರಿ ಲೀಡ್ಸ್ ಟು ಅನದರ್. ಅದೇ ನಾನು ಹೇಳಿದ್ನಲ್ಲ, ಒಂದು ಇನ್ವೆನ್ಷನ್ ಆರ್ ಒಂದು ಡಿಸ್ಕವರಿ ಒಂದು ಎಂಟೈರ್ ಒಂದು ಜಾಬ್ ಲೈನ್ನೇ ಕಸಿದುಕೊಳ್ಳುವಂತಹ ಪೊಸಿಷನ್ಗೆ ಬರುವಂಥ ಚಾನ್ಸಸ್ ಜಾಸ್ತಿ. ಸೊ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಈಸ್ ಸೋ ಫಾಸ್ಟ್ ಥಿಂಗ್. ಪೀಪಲ್ ಆರ್ ಗ್ರೇಟ್ಲಿ ಆ್ಯಂಡ್ ಡೀಪ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ದ ವೇವ್ ಆಫ್ ಪ್ಲಾಂಟ್ ಆಬ್ಸುಲೆನ್ಸ್. ಸೊ ಆಬ್ಸುಲೆನ್ಸ್ ಆಗುವ ಚಾನ್ಸಸ್ ತುಂಬಾ ಇರತ್ತೆ. ಈಗ ಬಿಡಿ, ಈಗ ಒಂದು ವರ್ಷನೂ ಕೂಡ ನೀವು ತಲೆಗಿಟ್ಕೊಂಬಿಡಿ, 6 months ಗ್ಯಾಪಲ್ಲಿ ಟೆಕ್ನಾಲಜಿ ವಿಲ್ ಬಿ ಚೇಂಜಿಂಗ್. ಸೊ ಹಾಗಾಗಿ ನ್ಯೂ ಐಡಿಯಾಸ್ ಯಾವುದೇ 6 months ಒಳಗಡೆ ಬಂದರೆ, ನೆಕ್ಸ್ಟ್ 6 months ಆ ನ್ಯೂ ಐಡಿಯಾ ಬೇರೆ ಟರ್ನ್ ತಗೊಂಡು ಇಟ್ ವಿಲ್ ಲೀಡ್ ಟು ದ ಸಮಥಿಂಗ್ ಎಲ್ಸ್. ಸೊ ದಟ್ ಈಸ್ ಒನ್ ಆಫ್ ದ ಫ್ಯಾಕ್ಟರ್ ದಟ್ ಇನ್ಫ್ಲೂಯೆನ್ಸ್ ದ ಮಾರ್ಕೆಟಿಂಗ್ ಕಾನ್ಸೆಪ್ಟ್. ಸೊ ಮಾಸ್ ಕಮ್ಯುನಿಕೇಷನ್ ಮೀಡಿಯಾ ಮಾರ್ಕೆಟಿಂಗಲ್ಲಿ ಚಾನೆಲ್ ಆಗಿ ಯೂಸ್ ಆದರೂ ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಪೀಪಲ್ ಲರ್ನ್ ಅಬೌಟ್ ದ ನ್ಯೂ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್. ಅದು ಮಾರ್ಕೆಟಿಗೆ ಬರೋತಾ ಇದೆ ಅನ್ನೋದನ್ನ ಅವರು ಮಾಸ್ ಮೀಡಿಯಾ ಕಮ್ಯುನಿಕೇಷನಲ್ಲಿ ತಿಳ್ಕೊತಾರೆ. ದಟ್ ಆಸ್ ಮೀಡಿಯಾ, ಪ್ರಿಂಟ್, ಆಡಿಯೋ, ವಿಷುವಲ್ಸ್. ಈಗ ಬಿಡಿ, ಯಾವುದೋ ಒಂದು ಪ್ರಾಡಕ್ಟ್ ಬಂದಿದೆ ಅಂದರೆ ನೀವು ಅವರ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ತಿದ್ರೆ, ವಿತಿನ್ ಅ ಸೆಕೆಂಡ್ಸ್ ಅವ್ರು ಪೋಸ್ಟ್ ಮಾಡಿದ ತಕ್ಷಣ ನಿಮಗೆ ಆ ನೋಟಿಫಿಕೇಶನ್ ಬರುತ್ತೆ. ಬಟ್ ವೆರಾಸ್ ಇನ್ ಈ ಟೆಕ್ನಾಲಜಿಕ್ ಅಡ್ವಾನ್ಸ್ಮೆಂಟ್ ಎಕ್ಸಾಂಪಲ್ ತಗೊಳ್ಳೋಣ. ವೆರಾಸ್ ಇನ್ ಒಂದು ಇನ್ಸ್ಟಾಗ್ರಾಮ್ ಬರೋದಕ್ಕಿಂತ ಮುಂಚೆನೆ ಒಂದು 5 to 6 years ಬ್ಯಾಕ್ ಅದು ನಮಗೆ ಪೇಪರಲ್ಲಿ ಸಿಗ್ತಾ ಇತ್ತು. ಪೇಪರ್ ಫ್ರಂಟ್ ಶೀಟಲ್ಲಿ ಯಾವುದೇ ಪ್ರಾಡಕ್ಟ್ ಅಡ್ವರ್ಟೈಸ್ಮೆಂಟ್ ಆದರೂ ಕೂಡ ಬರ್ತಾ ಇತ್ತು, ಲೈಕ್ ಪ್ರಜಾವಾಣಿ ಆಗಲಿ, ಹಿಂದೂ ಆಗಲಿ. ಸೊ ನಿಮಗೆ ನೆನಪಿದ್ರೆ ಅದನ್ನು ನೋಡಿ. ಯೂಶಲಿ ಪೇಪರ್ ಫ್ರಂಟ್ ಶೀಟಲ್ಲಿ ಬರ್ತಿತ್ತು, ಮತ್ತು ನ್ಯೂಸ್ ಮೀಡಿಯಾಗಳಲ್ಲಿ ತೋರಿಸೋರು ಯಾವ್ಯಾವ ಟೆಕ್ನಾಲಜಿ ಬರುತ್ತೆ. ಮತ್ತು ನಿಮಗೆ ನೆನಪಿದ್ರೆ ಒಂದು ಗ್ಯಾಜೆಟ್ ಏನಾದರೂ ಇಂಟ್ರೊಡ್ಯೂಸ್ ಆದರೆ ಅದನ್ನು ಒಂದು ಚಾನೆಲ್ ಅವರು ಅದ್ರ ಮೇಲೆ ಒಂದು ಪ್ರೋಗ್ರಾಮ್ ಕೂಡ ಮಾಡ್ತಿದ್ರು. ಸ್ಪೆಷಲಿ ನಾನು ನೋಡಿರೋದು ಹಿಂದಿ ಚಾನಲಲ್ಲಿ ಕೂಡ ಬರ್ತಿತ್ತು ಅದು. ಸೊ ಆ ಥರ ಇದ್ದಿದ್ದಂಥ ಕಾಲ ಈಗ ಹೇಗೆ ಬದಲಾಗಿದೆ ಅಂದರೆ, ಒಂದು ಕ್ಲಿಕ್ಕಲ್ಲಿ ನಿಮಗೆ ಇವತ್ತು ಯಾವ ಪ್ರಾಡಕ್ಟ್ ಲಾಂಚ್ ಆಗ್ತಾ ಇದೆ ಅಥವಾ ಅಪ್ಕಮಿಂಗ್ ಪ್ರಾಡಕ್ಟ್ ಲಾಂಚ್ ಕೂಡ ನಿಮಗೆ ಗೊತ್ತಾಗುವಷ್ಟು ಬೆಳೆದಿದೆ ಮೀಡಿಯಾ. ಸೊ ನೆಕ್ಸ್ಟ್ ಒನ್ ವಾಸ್ ಕ್ರೆಡಿಟ್ ಫೆಸಿಲಿಟೀಸ್. ಕ್ರೆಡಿಟ್ ಫೆಸಿಲಿಟೀಸ್ ಈಸ್ ಅ ಗ್ರೇಟರ್ ವೆಪನ್ used by the ಮ್ಯಾನುಫ್ಯಾಕ್ಚರಿಂಗ್ ಥ್ರೂ ಮಾರ್ಕೆಟಿಂಗ್. ಕ್ರೆಡಿಟ್ ಕಾರ್ಡ್ಸ್ ಕೊಡ್ತಾರೆ, ನಿಮಗೆ ಬೇಕಾದಷ್ಟು ತಗೋಬೋದು, ಅದಕ್ಕೆ ಒಂದು ಕ್ರೆಡಿಟ್ ಲಿಮಿಟ್ ಕೂಡ ಇರುತ್ತೆ. ಸೊ ಅಲ್ಲಿ ಏನಾಗುತ್ತೆ ಅಂದರೆ, ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ನೀವು ಏನೇ ಪರ್ಚೇಸ್ ಮಾಡಿದ್ರು ಇನ್ ಫರ್ದರ್ ಡೇಸ್ ಆ ಕ್ರೆಡಿಟ್ ಕಾರ್ಡ್ ಬಿಲ್ನ ಕಟ್ತಾ ಹೋಗ್ತೀರಾ. ಇಟ್ ಈಸ್ ಅ ಗೇಮ್ ಚೇಂಜರ್ ಅಂತ ಕೂಡ ಬಿಸ್ನೆಸ್ ಪೀಪಲ್ಸು ಒಪ್ಕೊಳ್ತಾರೆ. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಪ್ಲಾಸ್ಟಿಕ್ ಮನಿ, ಮಾಡರ್ನ್ ಕ್ರೆಡಿಟ್ ಆ್ಯಂಡ್ ಪ್ಲಾಸ್ಟಿಕ್ ಮನಿ. ಸೊ ಕ್ರೆಡಿಟ್ ಫೆಸಿಲಿಟೀಸ್ ಬಗ್ಗೆ ನಾನು ಜಾಸ್ತಿ ಹೆಚ್ಚಾಗಿ ಹೇಳೋಕೆ ಹೋಗಲ್ಲ, ಯಾಕಂದರೆ ಯು ಪೀಪಲ್ ಆಲ್ರೆಡಿ ನೋ ವಾಟ್ ಈಸ್ ಕ್ರೆಡಿಟ್ ಫೆಸಿಲಿಟಿ. ಕ್ರೆಡಿಟ್ ಫೆಸಿಲಿಟಿ ಈಸ್ ಅ ಗೇಮ್ ಚೇಂಜರ್ ಇನ್ ಅ ಬಿಸ್ನೆಸ್. ಸೊ ಆ್ಯಸ್ credit facility is game changer for also B2B business, also B2C business. ಕಸ್ಟಮರ್ಸ್ ಕೂಡ ಅದು ಗೇಮ್ ಚೇಂಜರ್ ಆಗಿ ವರ್ಕ್ ಆಗುತ್ತೆ. ಹಾಗೆ ಬಿಸ್ನೆಸ್ ಟು ಬಿಸ್ನೆಸ್, ಇವಾಗ ಒಬ್ಬ ಮ್ಯಾನುಫ್ಯಾಕ್ಚರ್ ಯಾವುದೋ ಒಂದು ರಾ ಮೆಟೀರಿಯಲ್ನ ತರ್ತಾನೆ ಅಂದರೆ ಅವನು ಮೋಸ್ಟ್ ಆಫ್ ದ ಟೈಮ್ ಕ್ರೆಡಿಟ್ ಫೆಸಿಲಿಟೀಸ್ ಮೇಲೆ ಒಂಥರ ಇದು ಜಾಸ್ತಿ ಇರುತ್ತೆ. ಸೊ ಇಟ್ ಈಸ್ ಅ ಗೇಮ್ ಚೇಂಜರ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಒನ್ ವಾಸ್, ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಓಕೆ, ಏನು ನ್ಯೂ ಥಾಟ್ ಇದೆ ಮಾರ್ಕೆಟಿಂಗಲ್ಲಿ, ನ್ಯೂ ವೇವ್ ಇದೆ, ಟ್ರೆಂಡ್ ಏನು ಮಾರ್ಕೆಟಿಂಗಲ್ಲಿ ಟ್ರೆಂಡ್ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಆ್ಯಂಡ್ ದಿಸ್ ಈಸ್ ಆಲ್ಸೋ ವೆರಿ ಗುಡ್ ಕಾನ್ಸೆಪ್ಟ್. ಮಾರ್ಕೆಟಲ್ಲಿ ಏನು ನಡೀತಾ ಇದೆ, ಕೆಲವೊಂದು ಟರ್ಮಿನಾಲಜೀಸ್ ಏನಿದೆ, ಲೈಕ್ ಡಿಮಾರ್ಕೆಟಿಂಗ್, ಗ್ರೀನ್ ಮಾರ್ಕೆಟಿಂಗ್. ಮಕ್ಕಳ ನಿಮಗೆ ಗಮನಿಸಿರ್ಬೋದು, ಗ್ರೀನ್ ಮಾರ್ಕೆಟಿಂಗ್ ಮೇಲೆ ಕೆಸೆಟ್ಟಲ್ಲಿ ಕ್ವಶನ್ ಕೊಟ್ಟಿದ್ದಾರೆ.
ಸೊ ಹಾಗಾಗಿ ಕೆಲವೊಂದು ಟರ್ಮಿನಾಲಜೀಸ್ನ ನೀವು ಕಲಿಬೇಕಾಗತ್ತೆ. ಸೊ ನಾನು ಅದನ್ನು ಮುಂದಕ್ಕೂ ಹೇಳ್ತೀನಿ. ಈಗ ಈ ಟರ್ಮಿನಾಲಜೀಸ್ ಯಾಕೆ ಬಂದಿದೆ ಅಂದರೆ ಬಿಕಾಸ್ ಆಫ್ ನ್ಯೂ ವೇವ್ಸ್ ಆಫ್ ಥಾಟ್ ಇನ್ ಮಾರ್ಕೆಟಿಂಗ್. ಸೊ ಮಾರ್ಕೆಟಿಂಗ್ ಅನ್ನೋದು ನೀವು 10 ಇಯರ್ಸ್ ಬ್ಯಾಕ್ ಏನು ಮಾಡಿದ್ರಿ, ಆ ಮಾರ್ಕೆಟಿಂಗ್ ಇವತ್ತು ಕೂಡ ಇಲ್ಲ. ಎಷ್ಟು ಆಬ್ಸಲೆನ್ಸ್ ಆಗಿದೆ ಅನ್ನೋದಕ್ಕೆ ದಿಸ್ ಈಸ್ ಅ ಬೆಸ್ಟ್ ಎಕ್ಸಾಂಪಲ್. ಯಾಕಂದರೆ ಜನರೇಷನ್ ಚೇಂಜ್ ಆಗುತ್ತೆ, ಜನರೇಷನ್ ಐಡಿಯಾಸ್ ಚೇಂಜ್ ಆಗುತ್ತೆ, ಜನರೇಷನ್ ಥಾಟ್ ಚೇಂಜ್ ಆಗುತ್ತೆ, ಜನರೇಷನ್ ನೋಡುವ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ. ಸೊ ದಟ್ ಈಸ್ ದ ಥಿಂಗ್, ನ್ಯೂ ವೇವ್ ಆಫ್ ಥಾಟ್ ಇನ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್. ಫಸ್ಟ್ ಒನ್ ವಾಸ್ ಸೋಷಿಯಲ್ ಕಾನ್ಸೆಪ್ಟ್. ಸೋಷಿಯಲ್ ಕಾನ್ಸೆಪ್ಟ್ ಅಂದರೆ it is also called societal marketing concept, calls the consumer orientation ಇರುತ್ತೆ. ಇಲ್ಲಿ ಮೇನ್ ಫೋಕಸ್ ಕನ್ಸ್ಯೂಮರ್ ಮೇಲೆ ಇರುತ್ತೆ. ಸೊ ಇಂಟಿಗ್ರೇಟೆಡ್ ಮಾರ್ಕೆಟಿಂಗ್ ಏಮ್ ಇರುತ್ತೆ ಅಟ್ ಜನರೇಟಿಂಗ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಸೊಸೈಟಿಯಲ್ ಕಾನ್ಸೆಪ್ಟಲ್ಲಿ ಏನಂದರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಲಾಂಗ್ ಟರ್ಮ್ ಕಸ್ಟಮರ್ ಪಿ ಆರ್ ತುಂಬ ಇಂಪಾರ್ಟೆಂಟ್. ವೆಲ್ಫೇರ್ ಆರ್ ಪಿ ಆರ್, ಪಬ್ಲಿಕ್ ರಿಲೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿ, ಅವರು ಮಾರ್ಕೆಟಲ್ಲಿ ಜಾಸ್ತಿ ಟೈಮ್ ಉಳ್ಕೊಳ್ಳೋಕ್ಕೆ ಅವರು ಪ್ರಯತ್ನ ಪಡಬೇಕು ಅಂದರೆ ಟು ಅಟ್ರ್ಯಾಕ್ಟ್ ಲಾಂಗ್ ರನ್ ಪ್ರಾಫಿಟಬಲ್ ವಾಲ್ಯೂಮ್. ಅವ್ರಿಗೆ ಲಾಂಗ್ ಟರ್ಮಲ್ಲಿ ಪ್ರಾಫಿಟ್ ಬರಬೇಕು ಅಂದರೆ ಅವರು ಕನ್ಸ್ಯೂಮರ್ ಪಿ ಆರ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು, ಹಾಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆರ್ ಕನ್ಸ್ಯೂಮರ್ ನೀಡ್ಸ್ ಡಿಸೈರ್ಸ್ನ ಫುಲ್ಫಿಲ್ ಮಾಡುವಂಥ ಕೆಪಾಸಿಟಿ ಇರುವ ಕಂಪನಿಗೆ ಮಾತ್ರ ಇದು ಚಾನ್ಸಸ್ ಇರುತ್ತೆ. ಸೊ ಶಾರ್ಟ್ ರನ್ನಲ್ಲಿ ಹೇಗೆ ಅಂದರೆ, ಶಾರ್ಟ್ ರನ್ ಹೇಗಾಗತ್ತೆ ಅಂದರೆ, ಶಾರ್ಟ್ ರನ್ ಆಗೋದು ಯಾವಾಗ ಅಂದರೆ ಕನ್ಸ್ಯೂಮರ್ ಯಾವಾಗ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಆವಾಗ ಅವನು ಒಂದೇ ಸತಿ ಪ್ರಾಡಕ್ಟ್ನ ಬೈ ಮಾಡೋ ಚಾನ್ಸಸ್ ಇರುತ್ತೆ. ರಿಪಿಟೇಷನ್ ಬೈಗೆ ಅವರು ಒಳ್ಳೆ ಪಿ ಆರ್ ಮೇಂಟೈನ್ ಮಾಡಬೇಕು, ಹಾಗೆ ಕನ್ಸ್ಯೂಮರ್ ಅವ್ರ ಕಸ್ಟಮರ್ಸ್ಗೆ ಏನು ಬೇಕು ಅಂತ ಅವರು ಚೆನ್ನಾಗಿ ತಿಳ್ಕೊಂಡು ಅದನ್ನು ಕೊಡೋರಾಗಿರಬೇಕು. ಸೊ ಈ ಕಾನ್ಸೆಪ್ಟ್ ಈಸ್ ಆಲ್ಸೋ, ದಿಸ್ ಕಾನ್ಸೆಪ್ಟ್, ಸೋಷಿಯಲ್ ಕಾನ್ಸೆಪ್ಟ್ ಈಸ್ ಆಲ್ಸೋ ನೋನ್ ಆಸ್ ಮಾಡರ್ನ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ಒನ್, ಓಕೆ. ಸೊ ಪ್ರಾಬ್ಲಮ್ ಆಫ್ ಲಾಂಗ್ ರನ್ ಏನಿರುತ್ತೆ ಅಂದರೆ ಫ್ರೀ ಫ್ರಮ್ ಎಕೊಲಾಜಿಕಲ್ ಇಲ್ ಎಫೆಕ್ಟ್. ಸೊ ಫ್ರೀ ಫ್ರಮ್ ಎಕೊಲಾಜಿಕಲ್ ಇಲ್ ಎಫೆಕ್ಟ್, ಎಕೊಲಾಜಿಕಲಿ ಅವರು ಜಾಸ್ತಿ ಇನ್ವಾಲ್ವ್ಮೆಂಟ್ ಕೊಡ್ದಿರ ಹೋಗ್ಬೋದು. ಮೂವಿಂಗ್ ಫ್ರಮ್ ಸೈಕಲ್ಸ್ ಟು motor bikes satisfy their own needs but create a problem in air pollution. ಸೊ ನೀವು ಸೈಕಲಿಂದ ಮೋಟಾರ್ ಬೈಕ್ಸ್ಗೆ ಶಿಫ್ಟ್ ಆದರೆ ಪಾಪ್ಯುಲೇಷನ್, ಏರ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ. ಸೊ ಲಾಂಗ್ ರನ್ನಲ್ಲಿ ಯು ಕಾಂಟ್ ಎಕ್ಸ್ಪೆಕ್ಟ್ ಎಕೊಲಾಜಿಕಲ್ ಫ್ಯಾಕ್ಟರ್, ಎನ್ವಿರಾನ್ಮೆಂಟ್ಗೆ ನಾವು ಏನೋ ಮಾಡ್ತೀವಿ, ಗ್ರೀನ್ ಕಾನ್ಸೆಪ್ಟ್ನ ನೀವು ಲಾಂಗ್ ರನ್ನಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪಾರ್ಕಿಂಗ್ ಅದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಎಕ್ಸಾಂಪಲ್ ಏನಂದರೆ ಸೈಕಲಿಂದ ನೀವು ಮೋಟಾರ್ ಬೈಕ್ಸ್ಗೆ ಶಿಫ್ಟ್ ಆಗಿ ಮೋಟಾರ್ ಬೈಕ್ಸ್ ಓಡಿದಾಗ ನಿಮ್ಗೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ನಿಮ್ಮ ಡಿಸೈರ್ ಫುಲ್ಫಿಲ್ ಆಗುತ್ತೆ. ಬಟ್ ಅಲ್ಲಿ ಒಂದು ಪ್ರಾಬ್ಲಮ್ ಕೂಡ ಇದೆ. ಆ ಫ್ಯಾಕ್ಟರ್ ಏನಂದರೆ ಏರ್ ಪೊಲ್ಯೂಷನ್ ಆಗುತ್ತೆ, ಪಾರ್ಕಿಂಗ್ ಪ್ರಾಬ್ಲಮ್ ಆಗುತ್ತೆ, ಟ್ರಾಫಿಕ್ ಕಂಜಂಕ್ಷನ್ ಆಗುತ್ತೆ ಆ್ಯಂಡ್ ಇನ್ಕ್ರೀಸ್ಡ್ ಆಕ್ಸಿಡೆಂಟ್ಸ್ ಆಗುತ್ತೆ. ಮಕ್ಕಳ, ನಾನು ಇನ್ನೊಂದು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಬೆಂಗಳೂರು 2013 ಅಲ್ಲ, 2023 ಎಂಡಿಂಗ್ ಅಂದರೆ ಅಕ್ಟೋಬರ್ ನವಂಬರ್ ಡಿಸೆಂಬರಲ್ಲಿ ಮೋಸ್ಟ್ ಟೂ ವೀಲರ್ ರಿಜಿಸ್ಟ್ರೇಷನ್, ಜಾಸ್ತಿ ಟೂ ವೀಲರ್ ರಿಜಿಸ್ಟ್ರೇಷನ್ ಬ್ಯಾಂಗ್ಳೂರಲ್ಲಿ ಆಗಿದೆ. ಸೊ ಟ್ರಾಫಿಕ್ ಕಂಜೆಕ್ಷನ್ ಆಗದಿರ ಇನ್ನೇನಾಗುತ್ತೆ ಮಕ್ಕಳ? ಇನ್ಕ್ರೀಸ್ ಇನ್ ಆಕ್ಸಿಡೆಂಟ್ಸ್. ಸೊ these are the factors. So varieties of alcohol, cigarettes and narcotics creates the problem of health hazards and law and order. Improved soaps and detergents helps to household washing but impact to reuse of water for irrigation and drinking purpose. There are countless problems of kind where short-term satisfaction turning in long-term ಕನ್ಸ್ಯೂಮರ್ ವೆಲ್ಫೇರ್ ಬೀಯಿಂಗ್ ಡಿಮಾಂಡೆಡ್. ಸೊ ಶಾರ್ಟ್ ಟರ್ಮ್ ಇಂದ ಅವರು ಶಿಫ್ಟ್ ಆಗಿ ಲಾಂಗ್ ಟರ್ಮ್ ಸ್ಯಾಟಿಸ್ಫ್ಯಾಕ್ಷನ್ ತಗೊಂಡ್ರೆ ಕನ್ಸ್ಯೂಮರ್ ವೆಲ್ ಬೀಯಿಂಗ್ ಈಸ್ ಡಿಮಾಂಡೆಡ್ ಅಂತ ಹೇಳ್ತಾ ಇದ್ದಾರೆ.
ಈ ಸೊಸೈಟಿಯಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅಲ್ಲಿ ದಿ ಟ್ರಸ್ಟಿಂಗ್ ಆಫ್ ಎಕ್ಸೆಸಿವ್ ಕಾರ್ಪೊರೇಟ್ ಕನ್ಸರ್ನ್ ಓವರ್ ಶಾರ್ಟ್ ರನ್ ಇಂಡಿವಿಜುವಲ್ ಕನ್ಸ್ಯೂಮರ್ ನೀಡ್ಸ್ ಅಂಡ್ ದೇರ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಶಾರ್ಟ್ ರನ್ ಅಲ್ಲಿ ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಬಹುದು even though in a shift, but ಲಾಂಗ್ ರನ್ ಕನ್ಸ್ಯೂಮರ್ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಇಟ್ ವರೀಸ್ ಮೋರ್ ಅಬೌಟ್ ನೀಡ್ ಆಫ್ ಸೊಸೈಟಿ. ಸೊ ಶಾರ್ಟ್ ರನ್ ಅಲ್ಲಿ ಇಟ್ ವರೀಸ್ ಮೋರ್ ಅಬೌಟ್ ಸೊಸೈಟಿ ಆಸ್ ಅ ಹೋಲ್ ಅಂಡ್ ಎಗೇನೆಸ್ಟ್ ದ ಇಂಡಿವಿಜುವಲ್ ಡಿಸೈರ್ಸ್. ಶಾರ್ಟ್ ರನ್ ಅಲ್ಲಿ ಸೊಸೈಟಿಗೆ ಕೂಡ ಒಳ್ಳೇದಾಗುತ್ತೆ ಆಸ್ ಅ ಹೋಲ್ ಅಂಡ್ ಇಟ್ ಈಸ್ ಎಗೇನೆಸ್ಟ್ ದ ಇಂಡಿವಿಜುವಲ್ ಡಿಸೈರ್. ಶಾರ್ಟ್ ರನ್ ಅಲ್ಲಿ ತುಂಬಾ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಕನ್ಸ್ಯೂಮರು ಪ್ರಾಡಕ್ಟ್ನ ಕನ್ಸ್ಯೂಮ್ ಮಾಡ್ತಾರೆ. So that is the thing. Responsible individual consumption with awareness but not social implication. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ರೆಸ್ಪಾನ್ಸಿಬಲ್ ಇಂಡಿವಿಜುವಲ್ ಕಾನ್ಸೆಪ್ಷನ್. ಒಬ್ಬ ಇಂಡಿವಿಜುವಲ್ಗೆ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದಾನೆ ಅಂದರೆ ಇಟ್ ಈಸ್ ಫಾರ್ ಹಿಮ್ ಓನ್ಲಿ. ಇನ್ ಲಾಂಗ್ ರನ್ ಹೇಳ್ತಾ ಇರೋದು ಇಟ್ಸ್ ಫಾರ್ ಹಿಮ್ ಓನ್ಲಿ. ಬಟ್ ಅದಕ್ಕೆ ಸೊಸೈಟಿಯಲ್ಲಾಗಿ ಅವ್ನು ಏನು ಕೂಡ ಕೊಡುಗೆ ಕೊಡೋಕ್ಕಾಗಲ್ಲ. ಲೈಕ್ ಎನ್ವಿರಾನ್ಮೆಂಟ್ಗೆ ಕಷ್ಟ ಆಗುತ್ತೆ ಹೊರ್ತು ಅಥವಾ ವೇರಿಯಸ್ ಫ್ಯಾಕ್ಟರ್ಸ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ, ರಿಸ್ಕ್ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಒನ್ ವಾಸ್ ಮೆಟಾ ಮಾರ್ಕೆಟಿಂಗ್ ಕಾನ್ಸೆಪ್ಟ್. ಮೆಟಾ ಮಾರ್ಕೆಟಿಂಗ್ ಈಸ್ ಅ ಡೆಸಿಗ್ನೇಟ್ ಎ ನ್ಯೂ ಆಲ್ದೋ ರಿಲೇಟೆಡ್ discipline which deals with critically with marketing as a discipline. ಮೆಟಾ ಮಾರ್ಕೆಟಿಂಗ್ ಈಸ್ ಅ ಸೆಟ್ ಆಫ್ ಪ್ರಾಸೆಸ್. ಮೆಟಾ ಮಾರ್ಕೆಟಿಂಗ್ ಅನ್ನೋದು ಒಂದು ಪ್ರಾಸೆಸ್, ಅದರಲ್ಲಿ ಒಂದು ಇನ್ವಾಲ್ವ್ಡ್ ಪ್ರಾಸೆಸ್ ಇದೆ ದಟ್ ಈಸ್ ಇನ್ ಅಟೆಂಪ್ಟಿಂಗ್ ಟು ಡೆವಲಪ್ ಆರ್ ಮೇಂಟೈನ್ ಎಕ್ಸ್ಚೇಂಜ್ ರಿಲೇಷನ್ಸ್ ಇನ್ವಾಲ್ವಿಂಗ್ ಪ್ರಾಡಕ್ಟ್ ಆ್ಯಂಡ್ ಸರ್ವೀಸಸ್, ಆರ್ಗನೈಸೇಷನ್, ಪರ್ಸನ್, ಪ್ಲೇಸ್ ಆರ್ ಕಾಸಸ್. ಸೊ ಮೆಟಾ ಮಾರ್ಕೆಟಿಂಗ್ನಲ್ಲಿ ಆ ಒಂದು ಪ್ರೋಸೆಸ್ ಇದೆ. ಆ ಪ್ರೋಸೆಸ್ ಹೇಗೆ ಇನ್ವಾಲ್ವ್ ಆಗಿದೆ ಅಂದರೆ ಅಟೆಂಪ್ಟ್ ಮಾಡುತ್ತೆ ಡೆವಲಪ್ಮೆಂಟ್ಗೆ ಅಂಡ್ ಮೇಂಟೈನ್ ಎಕ್ಸ್ಚೇಂಜ್ ರಿಲೇಷನ್ ಇನ್ವಾಲ್ವಿಂಗ್ ಎಕ್ಸ್ಚೇಂಜ್ ರಿಲೇಷನ್ಶಿಪ್ ಇರುತ್ತೆ. ಯಾವುದ್ರ ಮಧ್ಯೆ? ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್ ಮಧ್ಯೆ, ಆರ್ಗನೈಸೇಷನ್ ಮಧ್ಯೆ, ಪರ್ಸನ್ಸ್ಗಳ ಮಧ್ಯೆ, ಪ್ಲೇಸ್ಗಳ ಮಧ್ಯೆ ಆ್ಯಂಡ್ ಕಾಸಸ್ಗಳ ಮಧ್ಯೆ. ಇಟ್ ಈಸ್ ಆನ್ ಅಟೆಂಪ್ಟ್ ಟು ವೈಡನ್ ದ ಆರಿಜಾನ್ ಆಫ್ ಮಾರ್ಕೆಟಿಂಗ್. ಈ ಪ್ರಯತ್ನ ಏನಂದ್ರೆ ಮೆಟಾ ಮಾರ್ಕೆಟಿಂಗ್ ಅಂದರೆ ಮಾರ್ಕೆಟಿಂಗನ್ನ ಉದ್ದ ಅಗಲನ ವೈಡನಿಂಗ್ ಮಾಡೋದು. ವೈಡನಿಂಗ್ ದ ಆರಿಜಾನ್ ಆಫ್ ಮಾರ್ಕೆಟಿಂಗ್. ಹೇಗೆ ಅಡ್ಡ ಉದ್ದ ಕೂಡ ಅವರು ಎಕ್ಸ್ಟೆಂಡ್ ಮಾಡ್ತಾರೆ ಅಂದರೆ ಬೈ ಕವರಿಂಗ್ ನಾನ್ ಬಿಸ್ನೆಸ್ ಆರ್ಗನೈಸೇಷನ್. ಸೊ ದೇ ಆಲ್ಸೋ ಕವರ್ ದ ನಾನ್ ಬಿಸ್ನೆಸ್ ಆರ್ಗನೈಸೇಷನ್. ಮಕ್ಕಳ ನಾನ್ ಬಿಸ್ನೆಸ್ ಆರ್ಗನೈಸೇಷನ್ಸ್ ಅಂದರೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸೊ ಲೈಕ್ the marketing mix of business organization, non-business organization do have their marketing mix. Okay. Best example for meta marketing. ಏನು ಬೆಸ್ಟ್ ಎಕ್ಸಾಂಪಲ್ಲು? can be selling of family planning ideas or idea of temperance or prohibitions. In this process, they activate one or more of the marketing mix. Similar are the example of the organization like temple, churches, mosque, gurudwaras, schools, colleges, hospitals and clubs and other service units. ಮಕ್ಕಳ ನೋಡಿ ಇಲ್ಲಿ ಏನು ಬೆಸ್ಟ್ ಎಕ್ಸಾಂಪಲ್ ಮೆಟಾ ಮಾರ್ಕೆಟಿಂಗ್ಗೆ ಅಂದರೆ ನೀವು ಈಗಾಗಲೇ ನೋಡಿರ್ಬೋದು. ಲೈಕ್ ಯಾವುದೋ ಒಂದು ಸ್ಕೂಲ್ ಅಡ್ವರ್ಟೈಸ್ಮೆಂಟ್ ನೋಡಿ, ಅಲ್ಲಿ ವೇರಿಯಸ್ ಫ್ಯಾಕ್ಟರ್ಸ್ ಇರುತ್ತೆ ನಿಮಗೆ. ಸ್ಕೂಲ್ಸ್, ಗುರುದ್ವಾರಾಸ್, ಕಾಲೇಜಸ್, ಟೆಂಪಲ್ಸ್ ಎಲ್ಲ ಯಾಕೆ ತಗೋತಾ ಇದ್ದಾರೆ ಎಕ್ಸಾಂಪಲ್ ಅಂದರೆ ದಟ್ ಆರ್ ದ ನಾನ್ ಬಿಸ್ನೆಸ್ ಆರ್ಗನೈಸೇಷನ್ಸ್. ಬಟ್ ನೌ ಸ್ಕೂಲಿಂಗ್ ಎಜುಕೇಷನ್ ಈಸ್ ಕಂಪ್ಲೀಟ್ಲಿ ಬಿಸ್ನೆಸ್, ಬಟ್ ಹಾಸ್ಪಿಟಲ್ಸ್ ಇಸ್ ಅ ನಾನ್ ಬಿಸ್ನೆಸ್ ಆರ್ಗನೈಸೇಷನ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ನಾನ್ ಬಿಸ್ನೆಸ್ ಆರ್ಗನೈಸೇಷನ್ ಅಲ್ಲಿ ಕೆಲವೊಂದು ಮಾರ್ಕೆಟಿಂಗ್ ಮಿಕ್ಸ್ನ ಅವರು ಇಂಪ್ರೂವ್ ಮಾಡಿ ಅದರಲ್ಲಿ ಅವರು ಮಾರ್ಕೆಟಿಂಗ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಮೆಟಾ ಮಾರ್ಕೆಟಿಂಗ್ ಕಾನ್ಸೆಪ್ಟ್. ಬೆಸ್ಟ್ ಎಕ್ಸಾಂಪಲ್ ಫಾರ್ ಮೆಟಾ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅಂದರೆ ಟೆಂಪಲ್, ಚರ್ಚಸ್, ಮಾಸ್ಕ್,
gurudwaras, school, college, hospitals, clubs, and other service units. ನಿಮಗೆ ಸರ್ವಿಸ್ ಯಾವ್ದು ಕೊಡೋದು, ದಟ್ ಈಸ್ ನಾನ್ business organization. So meta marketing emphasizes only the sales concept as against marketing concept. Important makla, marketing meta marketing emphasizes only sales concept against marketing concept. It has contributed to shape and reshape the thinking of men of eminence. It has given us insight to relevance of marketing in new areas. ಹೊಸ areas of any business or non business organization ಅಲ್ಲಿ ಹೊಸ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ವೆಲ್ಕಮ್ ಟು ಕಾಮರ್ಸ್ ಡಿವೈನ್ ಚಾನಲ್. ಐ ಆಮ್ ಹ್ಯಾಪಿ ಟು ಸಿ ದಟ್ 10 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ವೆಲ್ಕಮ್ ಕಾಮರ್ಸ್ ಡಿವೈನ್ ಚಾನಲ್. ಥ್ಯಾಂಕ್ ಯು ಸೋ ಮಚ್.